ಸಚರಾಚರ ಸೃಷ್ಟಿ ಕಾರಣ ಅಕಾರಣ ಕರುಣಾಹೇತು ಅನಂತ ಲೀಲಾವಿಭೂಷಿತನು ತಾನಾದಂತಹ ಲೋಕಗುರು ಶ್ರೀ ಭಗವಂತನ ದಿವ್ಯ ಅಡಿದಾವಲೆಗಳಲ್ಲಿ ಅನಂತ ಕೋಟಿ ಸಲ ಅಷ್ಟಾಂಗದಿಂದ ಒಳಬರುತ್ತ ಈ ದಿನದ ಪುಣ್ಯ ಸೇವೆಯಲ್ಲಿ ನಾವು ಕ್ರಮವಾಗಿ ಇಟ್ಟುಕೊಂಡು ಬಂದಿರುವಂತಹ ಪ್ರಾರಬ್ಧಂ ಸಿದ್ಧತಿ ತರಹ ಯದಾ ದೇಹಾತ್ಮನ ಸ್ಥಿತಿ ದೇಹಾತ್ಮಭಾವೋ ನೈವಿಷ್ಟ ಪ್ರಾರಬ್ಧಂ ಸಿದ್ಧತಾಮತಃ. ಪ್ರಾರಬ್ಧಂ ಸಿದ್ಧತಿ ತರಹ ಯದಾ ದೇಹಾತ್ಮನ ಸ್ಥಿತಿ, ಯಾವಾಗ ದೇಹದಲ್ಲಿ ನಾನು ಎಂಬ ಭ್ರಮೆ ಇರುತ್ತದೆಯೋ ಆವಾಗ ಪ್ರಾರಬ್ಧವು ಸಿದ್ಧಿಸುತ್ತದೆ. ಯಾವಾಗ ದೇಹದಲ್ಲಿ ನಾನೆಂಬ ಭ್ರಮೆ ಇಲ್ಲೋ ಆವಾಗ ಪ್ರಾರಬ್ಧವೂ ಇಲ್ಲ, ಸಂಚಿತವೂ ಇಲ್ಲ, ಆಗಾಮಿ ಕರ್ಮವೂ ಕೂಡ ಇಲ್ಲ. ಎಲ್ಲ ಕರ್ಮಗಳನ್ನು ದಾಟಿಕೊಳ್ಳುತ್ತಾನೆ ಮನುಷ್ಯ. ಪ್ರಾರಬ್ಧಂ ಸಿದ್ಧತಿ ತದಾ ಯದಾ ದೇಹಾತ್ಮನ ಸ್ಥಿತಿ, ಯಾವಾಗ ದೇಹದಲ್ಲಿ ನಾನೆಂಬ ಭ್ರಮೆಯೋ ಅಲ್ಲಿವರೆಗೆ ಕರ್ಮ ಫಲವನ್ನು ಕೊಡುತ್ತದೆ. ಯಾವಾಗ ದೇಹದಲ್ಲಿ ನಾನೆಂಬ ಭಾವ ನಾಶ ಆಯಿತು, ಆತ್ಮನಲ್ಲಿ ಮನಸ್ಸು ಲೀನಾಯಿತು, ಯಾವುದರಲ್ಲಿ ಭೇದ ಭಾವನೆಗಳನ್ನು ನೋಡಲಾದೆ ಹೋಯಿತು, ಮನೋಯಾತಿ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ ಎಂದ ಹಾಗೆ ಎಲ್ಲಿ ಎಲ್ಲಿ ಮನಸ್ಸು ಹೋಯಿತು ಅಲ್ಲೆಲ್ಲ ಭಗವಂತನ ದರ್ಶನವನ್ನು ಮಾಡಿ ಲೀನಾಗುತ್ತಾ ಹೋಯಿತು ಅಂದರೆ ಆವಾಗ ಅನಂತ ಜನ್ಮದಲ್ಲಿ ಮಾಡಲ್ಪಟ್ಟಂತಹ ಸಕಲ ಕರ್ಮಗಳಿಗೆ ವಿನಾಶ ಆಗುವುದಲ್ಲದೆ ಈಗ ಈ ಜನ್ಮದಲ್ಲಿ ಯಾವ ಕರ್ಮಗಳು ಫಲವನ್ನು ಕೊಡಲಿಕ್ಕೆ ಪ್ರಾರಬ್ಧ ರೂಪವನ್ನು ಧಾರಣ ಮಾಡಿ ಜೀವಾತ್ಮನ ಬೆಂಬರ್ತಿವೆಯೋ ಆ ಕರ್ಮಗಳು ಕೂಡ ನಿಷ್ಫಲವಾಗುತ್ತವೆ. ದೇಹಾತ್ಮಭಾವವನ್ನು ಏವ ಇಷ್ಟ, ದೇಹದ ಭ್ರಮೆಯು, ದೇಹದಲ್ಲಿ ನಾನೆಂಬ ಈ ಯಾವ ಬುದ್ಧಿ ಇದೆಯೋ ಇದು ಅಯೋಗ್ಯವಾಗಿದೆ. ದೇಹದಲ್ಲಿ ನಾನೆಂಬ ಭಾವನೆಯನ್ನು ಮಾಡುವುದು, ದೇಹದೊಂದಿಗೆ ಕೂಡಿಕೊಂಡ ಆತ್ಮನು ಸುಖಿ ದುಃಖಿ ಕರ್ತರ ಭೋಕ್ತರನಾಗುವುದು ಇದು ಶ್ರುತಿಗೆ ಇಷ್ಟ ಇಲ್ಲ, ವೇದಗಳಿಗೆ ಇದು ಇಷ್ಟ ಇಲ್ಲ. ವೇದವು ಕೊನೆಯ ಭಾಗದಲ್ಲಿ ನಿನ್ನನ್ನು ಅಕರ್ತೃ ಅಭೋಕ್ತೃ ಎಂದು ಉಪದೇಶಿಸುತ್ತದೆ. ನೀನು ಮಾಡುವವನಲ್ಲ, ಉಣ್ಣುವವನಲ್ಲ. ಹೀಗೆ ಯಾವಾಗ ಶ್ರುತಿಗೆ ದೇಹಾತ್ಮಭಾವವು ಇಷ್ಟವಿಲ್ಲವೋ, ವೇದಗಳಿಗೆ ಇಷ್ಟವಿಲ್ಲವೋ, ಈಶ್ವರನಿಗೆ ಇಷ್ಟವಿಲ್ಲವೋ, ಮಮಯವಂಶೋ ಜೀವಲೋಕೆ ಜೀವಭೂತ ಸನಾತನ ಎಂದು ತನ್ನ ಅಂಶ ಸ್ವರೂಪವನ್ನು
ಜೀವಾತ್ಮನಿಗೆ ತಿಳಿಸಿಕೊಟ್ಟು ತನ್ನಲ್ಲಿ ಒಂದು ಮಾಡಿಕೊಳ್ಳಲಿಕ್ಕೆ ಉಪದೇಶವನ್ನು ಮಾಡುತ್ತಾ ಇದ್ದಾನು. ಆವಾಗ ನೀವು ಕರ್ತರು ಹಾಗೂ ಭೋಕ್ತರು ಆಗಿರಲಿಕ್ಕೆ ಸಾಧ್ಯವಿಲ್ಲ. ನೀನು ಮಾಡುವವನಲ್ಲ, ಉಣ್ಣುವವನಲ್ಲ, ನೀನು ನೋಡುವವನಲ್ಲ, ಕೇಳುವವನಲ್ಲ, ಮುಟ್ಟುವವನಲ್ಲ, ಮೂಷಿಸುವವನಲ್ಲ. ಈ ಎಲ್ಲ ಭ್ರಮೆ ಸ್ವಪ್ನದ ವ್ಯವಹಾರದಲ್ಲಿ ಹೀಗೆ ಮುಟ್ಟಿದ ಹಾಗೆ, ಮೂಷಿಸಿದ ಹಾಗೆ, ನೋಡಿದ ಹಾಗೆ, ಕೇಳಿದ ಹಾಗೆ ಹೇಗೆ ಭ್ರಮೆಯಾಗಿತ್ತೋ ಆ ರೀತಿಯಾಗಿ ದೇಹ ಭ್ರಮೆಯಿಂದ ಉಳಿದ ಕರ್ಮದ ಭ್ರಮೆ ಜೀವಾತ್ಮನ ಮೇಲೆ ಆರೋಪಿತವಾಗಿದೆ. ಎಲ್ಲಿವರೆಗೆ ದೇಹದಲ್ಲಿ ನಾನೆಂಬ ಭ್ರಮೆಯಿಂದ ಕೂಡಿಕೊಳ್ಳುತ್ತಾನೋ ಅಲ್ಲಿಯವರೆಗೆ ಕರ್ತೃ ಭ್ರಮೆ, ಭೋಕ್ತೃ ಭ್ರಮೆಗಳು ಬಂಧೂರವಾಗಿ ಜೀವಾತ್ಮನ ಬೆನ್ನತ್ತಿ ಇವನನ್ನು ಜನ್ಮಮರಣ ಚಕ್ರದಲ್ಲಿ ತಿರುಗಿಸುತ್ತಲೇ ಇರುತ್ತವೆ. ಆದ್ದರಿಂದ ಪ್ರಾರಬ್ಧಂ ತ್ಯಜತಾಮತಃ, ದೇಹದಲ್ಲಿಯ ನಾನೆಂಬ ಭಾವನೆಯನ್ನು ಬಿಟ್ಟುಕೊಟ್ಟು ನೀನು ನಿನ್ನದೇ ಉಳಿದು ದೇಹದ ಕರ್ಮಗಳ ರೂಪವಾದ ಯಾವ ಸಂಚಿತ ಆಗಾಮಿ ಪ್ರಾರಬ್ಧ ರೂಪ ಕರ್ಮಗಳುಂಟೋ ಅವುಗಳನ್ನು ನೀನು ತ್ಯಜಿಸು, ನೀನಾಗಿ ಉಳಿ ಎಂದು ಉಪದೇಶಿಸುತ್ತದೆ. ಇಲ್ಲಿ ಅಧ್ಯಾತ್ಮ ಉಪನಿಷತ್ತು 56ನೇ ಮಂತ್ರದ ಮೂಲಕವಾಗಿ. ಹಾಗಾದರೆ ನಾವು ಮನುಷ್ಯರಾಗಿದ್ದೀವಿ, ನಾವು ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ನಾವು ಕರ್ಮಗಳ ಫಲವಾಗಿ ಹಲವು ವಿಷಯಗಳನ್ನು, ಹಲವು ಜನರನ್ನು, ವೈಭವ, ಕೀರ್ತಿ, ವಾದ್ಯಗಳನ್ನು ಸಂಪಾದಿಸ್ತಾ ಇದ್ದೀವಿ, ಅಧಿಕಾರ ಅಂತಸ್ತುಗಳ ಸಂಪಾದನೆ ಮಾಡ್ತಾ ಇದ್ದೀವಿ. ಅಂದರೆ ಇದೆಲ್ಲವೂ ಏನು ಅಂದರೆ ಇದೆಲ್ಲವೂ ಅದ್ಭುತವೇ, ಇದೆಲ್ಲವೂ ಜಾದುವೇ. ಕಳೆದ ಸೇವೆಯಲ್ಲಿ ಕೇಳಿರಿ, ಗಂಡು ಸಂಸ್ಕೃತಿಯಲ್ಲಿ ಇಂದ್ರಜಾಲವೇ ನೆಲೆಗೊಳ್ಳುವುದೆಂದರೆ ಇದಕ್ಕೋ. ಸ್ವಪ್ನದಲ್ಲಿ ಸ್ವಪ್ನ ಸೃಷ್ಟಿ ಹೇಗೆ ಇಂದ್ರಜಾಲಿಕವಾಗಿತ್ತು, ಅಲ್ಲಿ ಯಾವ ಮನೆಗೆ ಅಸ್ತಿತ್ವ ಇರಲಿಲ್ಲ, ಯಾವ ಜನಕ್ಕೆ ಅಸ್ತಿತ್ವ ಇರಲಿಲ್ಲ, ನಿನ್ನ ವ್ಯವಹಾರಕ್ಕೂ ಅಸ್ತಿತ್ವವಿಲ್ಲ, ನೀನು ಮಾಡಿದ ಕರ್ಮದ ಫಲದ ಭೋಗಕ್ಕೂ ಯಾವ ಅಸ್ತಿತ್ವವೂ ಇಲ್ಲ. ಆದರೂ ಕೂಡ ಅದು ನಿನಗೆ ಗೋಚರಿಸಿತು. ಹೇಗೂ ಹಾಗೆ ಈ ಪ್ರಪಂಚಕ್ಕೂ ಅಸ್ತಿತ್ವವಿಲ್ಲ, ನೀನು ಮನುಷ್ಯನಾದದ್ದಕ್ಕೂ ಅಸ್ತಿತ್ವವಿಲ್ಲ, ನೀನು ಮಾಡಲ್ಪಟ್ಟಂತಹ ಕರ್ಮಕ್ಕೂ ಅಸ್ತಿತ್ವವಿಲ್ಲ, ನೀನು ಭೋಗಿಸುವ ಭೋಗಕ್ಕೂ ಅಸ್ತಿತ್ವವಿಲ್ಲ, ಸಂಗ್ರಹಿಸಲ್ಪಟ್ಟಂತಹ ಸಂಗ್ರಹಕ್ಕೂ ಕೂಡ ಸತ್ಯತೆ ಎಂಬುದು ಇಲ್ಲ. ಎಲ್ಲಿ ಭ್ರಮಿಸ್ತಾ ಇದ್ದಿ, ಎಲ್ಲಿ ಭಟ್ಕಾಸ್ತಾ ಇದ್ದಿ. ಹೀಗೆ ಈ ಪ್ರಪಂಚ ಇರುವಾಗ ಈ ಪ್ರಪಂಚದ ಸ್ವರೂಪವನ್ನು ತಿಳಿಯಲಿಕ್ಕೆ ಎಷ್ಟೋ ಸಮಯ ಆದರೂ ಕೂಡ ಕಡಿಮೆಯಾಗುತ್ತದೆ. ಅಂತಹ ಸಮಯದಲ್ಲಿ ಮನುಷ್ಯ ಈ ವ್ಯರ್ಥವಾಗಿರುವ ಬ್ರಹ್ಮಜಾಲಿಕವಾಗಲ್ಪಟ್ಟಂತಹ ಇಂದ್ರಜಾಲಿಕವಾಗಲ್ಪಟ್ಟಂತಹ ಈ ದೃಶ್ಯ ಪ್ರಪಂಚವನ್ನೇ ಕುರಿತು ಮೋಹಿಸಿ ದೃಶ್ಯ ಪ್ರಪಂಚದ ಏಳಿಗೆಗಾಗಿ, ಭೋಗಕ್ಕಾಗಿ, ಸಂಗ್ರಹಕ್ಕಾಗಿ ಮನುಷ್ಯ ತನ್ನ ಆಯುಷ್ಯವನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಇದು ನೋಡಿ ಮಾಯೆ ವಿಡಂಬನೆ ಎಂತಾಗಿದೆ, ಮಾಯೆಯ ಕೈ ಚಮತ್ಕಾರ ಎಂತಾಗಿದೆ, ಮಾಯೆಯ ಕವಿಮುಖಿಯಲ್ಲಿ ಹೇಗೆ ಜೀವಾತ್ಮನು ಸಿಲುಕಿದ್ದಾನೆ, ಮಾಯೆಯು ಯಾವ ರೀತಿಯಾಗಿ ಜೀವನನ್ನು ಚಲಿಸ್ತಾ ಇದ್ದಾಳೆ, ಆಡಿಸ್ತಾ ಇದ್ದಾಳೆ ಎಂಬುದನ್ನು ತಿಳಿದುಕೊಳ್ಳಿ. ಕಾಣುವುದೆಲ್ಲ ಅದ್ಭುತ. ಯಾಕೆ ಅದ್ಭುತ? 50 ವರ್ಷ ಪೂರ್ವದಲ್ಲಿ ನಿಮಗಿದು ಕಂಡಿರಲಿಲ್ಲ, ನೀವೇ ನಿಮಗೆ ಕಂಡಿರಲಿಲ್ಲ, ನೀವೇ ಮನುಷ್ಯರಿರಲಿಲ್ಲ, ಇವತ್ತು ಕಂಡು ಬಿದ್ದಾಗಿರುವುದಿಲ್ಲ. ಅಂತಹ ಈ ಪ್ರಪಂಚ ಅದ್ಭುತವಾಗಿದೆ, ಕೇವಲ ಸ್ವಪ್ನಪ್ರಾಯವಾಗಿದೆ. ಈ ದೇಹವೆಂಬುದೇ ಏನೂ ಇಲ್ಲ, ಇದು ಕೇವಲ ರೇಖು ರಕ್ತಗಳ ಮಹಾಜಾಲ ಎಂದು ಹೇಳುವ ಶರೀರವೂ ಕೂಡ ಅದರಿಂದಲೇ ಉತ್ಪತ್ತಿಯಾಗಿರುವಂಥದ್ದು. ಇದೆಂಥ ಆಶ್ಚರ್ಯ! ಈ ಶರೀರವು ಮಲಮೂತ್ರದಿಂದ ಉತ್ಪತ್ತಿಯಾಗಿದೆ ಎಂದು ಹೇಳುವುದು ಕೂಡ ಶರೀರ. ಅದು ತನ್ನ ನ್ಯೂನ್ಯತೆಯನ್ನು ತಾನೇಗೆ ವರ್ಣಿಸುತ್ತದೆ. ಮಲಮೂತ್ರದಿಂದ ಈ ಶರೀರ ತುಂಬಲ್ಪಟ್ಟಿದೆ ಎಂದು ಹೇಳುವುದು ಶರೀರ. ತನ್ನ ಅವಧಿಗಳನ್ನೇನು ತಾನೇ ಮಾಡಿಕೊಳ್ತಾ ಇದೆ. ಇದೆಂತ ಆಶ್ಚರ್ಯತೆ ನೋಡಿ. ನೀನು ಶರೀರಲ್ಲ, ಶರೀರಕ್ಕೆ ಲಕ್ಷಣವಾಗಿರುವಂಥ ಚೈತನ್ಯ. ಶರೀರದಲ್ಲಿಯಿಂದ ಈ ಉಪದೇಶವಾಗಿಕೊಳ್ತಾ ಇದೆ. ಇದು ರೇಖು ರಕ್ತಗಳ ಸಮ್ಮಿಶ್ರಣ, ಇದು ಮಲಮೂತ್ರಗಳ ಬಾಳ, ಇದು ಅಶುಚಿಯಾಗಿರುವಂತಹ ರಕ್ತ, ಮಾಂಸ, ಮೇಧಸ್ಸು ಎಲ್ಲರಿಂದ ಕೂಡಲ್ಪಟ್ಟಂತಹ ಶರೀರ. ಇದು ಹೇಳುವುದು ಕೂಡ ಶರೀರ ಇದೆ. ಇದೆಂಥ ಅದ್ಭುತ ಇದೆ ಅಂದರೆ ಇದು ನಮ್ಮ ಶಕ್ತಿಯೇ ನಮ್ಮ ಆನಂದಕ್ಕಾಗಿ ರೂಪಗಳ ಧಾರಣ ಮಾಡಿ ವ್ಯವಹಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ, ನಮ್ಮ ಪ್ರತಿನಿಧಿತ್ವವನ್ನು ಮಾಡ್ತಾ ಇದೆ ಎಂದು ಹೇಳುವುದು ಕೂಡ ನಮ್ಮ ಪ್ರತಿನಿಧಿತ್ವವನ್ನು ಮಾಡುವ ಅವಶ್ಯಕತೆ.
ಆದರೂ ಇದೆಲ್ಲ ಮಾಯಾಮಯ ಇದೆ, ಇದು ಸತ್ಯವಾದದ್ದಲ್ಲ. ಇಂಥ ಅಸಂಖ್ಯ ಅದ್ಭುತ ರೂಪಗಳನ್ನು ಇದು ಕೂಡ ಇದರಲ್ಲಿ ಒಂದು ಸತ್ಯವಾದದ್ದಲ್ಲ. ಇದರಲ್ಲಿ ಶಾಸ್ತ್ರೀಯ ಪ್ರಪಂಚ ಮಾತ್ರ ಇದು ಶಾಶ್ವತವಾದದ್ದು ಆಗಲಾಗದು. ಇದು ಕೂಡ ಇದು ಸತ್ಯದ ಪ್ರಾಪ್ತಿಯನ್ನು ಮಾಡಿಕೊಡ್ತದೆ. ಹೇಗೆ ಸ್ವಪ್ನ ಸುಳ್ಳಾಗಿದ್ದು ಕೂಡ ಸ್ವಪ್ನದಲ್ಲಿ ಒಂದು ದೆವ್ವಾಗಲಿ ಅಥವಾ ರಾಕ್ಷಸ ಆಗಲಿ ನಿಮ್ಮ ಕುತ್ತಿಗೆಯನ್ನು ಹಿಡಿತು ಅಂದರೆ ಅದು ಗಾಬರಿಯಾಗಿ ಜಾಗೃತ ಅವಸ್ಥೆಗೆ ಬರುವ ಹಾಗೆ ಈ ಆಧ್ಯಾತ್ಮಿಕ ಪ್ರಪಂಚದ ಉಪದೇಶದಿಂದ ಜೀವಾತ್ಮನು ಈ ಸ್ವಪ್ನ ರೂಪ ಈ ಜಾಗೃತ ಅವಸ್ಥೆಯಿಂದ ಹೊರಚಾಕ್ರಕ್ಕೆ ಜ್ಞಾನ ಅವಸ್ಥೆಗೆ ಪ್ರವೇಶ ಮಾಡುತ್ತಾನೆ. ಮಾಯೆಯ ಕೈ ಚಮತ್ಕಾರ, ಮಾಯೆ ಇಲ್ಲ. ನೋಡ್ರಿ, ನೀವೀಗ 60 ವರ್ಷಗಳ ಏನಿದೆ ನಿಮ್ಗೆ ಈ ಪ್ರತಿಭೆ ಬಗ್ಗೆ ಅನುಭವ ಇರ್ತೇನು? ನಿಮ್ಮ ಸ್ತ್ರೀ ಸತಿಸುವುದರ ಬಗ್ಗೆ ಅನುಭವ ಇರ್ತೇನು? ಆದರೆ ಮನುಷ್ಯನ ವಿಡಂಬನೆ ನೋಡ್ರಿ ಅಂತಾಗಿದೆ. ಏನೂ ಕಾಣಲಾದ ವಸ್ತುಗಳನ್ನು ಕುರಿತು ಸಂಶಯ ಪಡ್ತಾನೆ, ನಿಶ್ಚಯ ಪಡ್ತಾನೆ. ಅದು ನನ್ನಂತಾನೆ, ನಿನ್ನಂತಾನೆ, ಹಾಗೂ ಹೀಗೂ ಬಡದಾಡಿ ಹೇಗೆ ಒಬ್ಬ ಒಂದು ವ್ಯಕ್ತಿತ್ವವನ್ನು ರಚನೆ ಮಾಡ್ಕೊಂಡು ಬಂದಿದ್ದಾನೆ. ಹೇಗೆ ಏಕವು ಮಿಥ್ಯವು ಹಾಗೆ ವಿಶ್ವವು ಮಿಥ್ಯೆಯಾಗಿದೆ. ಹಾಗೂ ಅವನು ಮರವೇ ಇವೆಲ್ಲವೂ ಕೂಡ ಮಿಥ್ಯೆಯಾಗಿವೆ. ಮಾಯ ಮರವೇ ಈ ಜಗತ್ತು ಕಾಣಿಸುವಂತಹದ್ದಾಗಿದೆ. ಜ್ಞಾನದಿಂದ ಇದು ಸಂಪೂರ್ಣವಾಗಿ ನಾಶ ಆಗ್ತದೆ. ನೀವು ಜ್ಞಾನದ ಸಂಪಾದನೆ ಮಾಡಲಾಗದೆ ಹೋದರೆ ಯಮನಿಂದ ನಿಮ್ಮ ಪ್ರಪಂಚ ನಾಶ ಆಗ್ತದೆ. ಯಮನಿಂದ ಯಾವಾಗ ಪ್ರಪಂಚ ನಾಶ ಆಗ್ತದೆಯೋ ಆವಾಗ ಪುನಃ ಇವರಿಗೆ ಕಾಲಾಂತರದಲ್ಲಿ ಕಾಣುತ್ತದೆ. ಆದರೆ ಜ್ಞಾನದಿಂದ ಯಾವಾಗ ಇದು ನಶ್ವರವಾಗಿ ಹೋಗುತ್ತದೆಯೋ ಆವಾಗ ಜ್ಞಾನಿಯ ದೃಷ್ಟಿಯಲ್ಲಿ ಇದು ಸದಾ ಕಾಲದಲ್ಲಿ ಚಿತ್ರಪಟದ ಹಾಗೆ ಕಾಣಿಸುತ್ತದೆ. ಇಲ್ಲದ ತನು ವಿಶ್ವವನ್ನು ನಂಬಿದೆ, ಇಲ್ಲದ ಪಿತ ಮಾತ್ರರನ್ನು ನಂಬಿದೆ, ಇಲ್ಲದ ಸತಿಸುತರ ಮಾಲಿಕನಾದಿ ಸ್ವಾಮಿಯಾಗಿ, ಇಲ್ಲದ ಜನಿಮೃತಿಯಲ್ಲಿ ಬಿದ್ದೆ. ಎಲ್ಲಿಯವರೆಗೆ ಈ ಮಿಥ್ಯಾ ಪ್ರಪಂಚದಲ್ಲಿ ರಾಗಿಸುವೆ, ಎಲ್ಲಿಯವರೆಗೆ ಮಿಥ್ಯಾ ಪ್ರಪಂಚವನ್ನು ಭೋಗಿಸುವೆ, ಎಲ್ಲಿಯವರೆಗೆ ಮಿಥ್ಯಾ ಪ್ರಪಂಚವನ್ನು ಯಾಚಿಸುವೆ, ಎಲ್ಲಿಯವರೆಗೆ ಈ ಮಿಥ್ಯಾ ಪ್ರಪಂಚವನ್ನು ಯಾಚಿಸಿ ಯಾಚಿಸಿ ದಣಿದು ಬಳಲುವೆ. ಅರಿತರೆ ಸರಿಯಾಗಿ ಈ ವಿಷಯವನ್ನ ತಿಳಿದುಕೊಂಡಾಗ ಈ ಜಗತ್ತೇನಿದೆ ಅಂದರೆ ಕೇವಲ ತನ್ನ ಪ್ರತಿಬಿಂಬ ಇದೆ. ವಿಶ್ವಗ್ರಾಹಕರಾಗಿರುವಂತಹ ನಮ್ಮ ಪ್ರತಿಬಿಂಬವೇ ನಮ್ಮ ಬುದ್ಧಿ ಎಂಬ ಕನ್ನಡಿಯಲ್ಲಿ ಬಿದ್ದಿದೆ. ನಮ್ಮನ್ನೇ ನಾವು ನೋಡಿಕೊಂಡು ಸುಖ ದುಃಖಗಳ ಶತ್ರು ಮಿತ್ರಗಳ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಅರಿತರೆ ಪರಶುವನ್ನು ನಿನಗೆ ಬೇರಿಲ್ಲ, ಅರಿತರೆ ಭಗವಂತನು ದೂರಿಲ್ಲ. ಈ ವಿಷಯವನ್ನು ಯಾವಾಗ ಇದ್ದಕ್ಕಿದ್ದ ಹಾಗೆ ತಿಳಿದಿರೋ ಆವಾಗ ಪ್ರಾರಬ್ಧವು ಸಿದ್ಧಿಸುವುದಿಲ್ಲ. ಪ್ರಾರಬ್ಧ ದೈವ ಎಂಬುದು ಇಂಥದ್ದೊಂದು ದೊಡ್ಡದಾಗಿರುವ ಶಕ್ತಿ ಇದೆಯಲ್ಲ. ಪ್ರತಿಯೊಬ್ಬರು ಈ ದೈವವನ್ನು ಆರಾಧಿಸುವಂತಹ ದೈವ ಆರಾಧಕರೇ ಆಗಿದ್ದಾರೆ. ಈ ಮಿಥ್ಯಾ ಪ್ರಪಂಚವನ್ನು ನಂಬಿದವರಿಗೆ ದೈವ ಅತ್ಯಂತ ಬಲಿಷ್ಠವಾಗಲ್ಪಟ್ಟಂತಹ ಒಂದು ಶಕ್ತಿಯಾಗಿದೆ. ಬಾಹುವಿನಿ ನಿನಗೆ ಬಲ್ಲಿದರೂ ಬೇರಾರುವುದು ರೂಪುಗೆಡಿಸಿದೆ ಮೈಮರೆಲ್ಲರನ್ನು. ಅಪ್ಪ, ಹೇ ವಿಧಿಯೇ, ಈ ದೈವವೇ, ಪ್ರಾರಬ್ಧವೇ, ನಿನ್ನನ್ನು ಮೀರಿದವರು ಯಾರಿದ್ದಾರೆ? ರಾಮ, ನಳ, ಪಾಂಡವ ಮುಂತಾದವರೆಲ್ಲ ನಿನ್ನ ಕೈವಶಕ್ಕೆ ಸಿಲುಕಿ ಬೆಕ್ಕಿನ ಬಾಯಲ್ಲಿ ಸಿಲುಕಿದ ಇಲಿಯ ಹಾಗೆ ಚಡಪಡಿಸಿ ಹೋದರು. ಇಂತಹ ಬಲಿಷ್ಠವಾಗಿರುವಂತಹ ದೈವ ವಿಧಿ, ಈ ಪ್ರಾರಬ್ಧ ಸಮರ್ಥವಾಗಿದೆ. ಈ ದೈವ ಎಂಬುದು ಎಷ್ಟು ಸಮರ್ಥವಾಗಿದೆ ಎಂಬುದನ್ನು ತಿಳಿಸುತ್ತಾ ಒಮ್ಮೆ ರಾವಣನ ಸಭೆಯಲ್ಲಿ ಚರ್ಚೆಯಾಗುತ್ತದೆ. ಆ ಚರ್ಚೆಯಲ್ಲಿ ದೈವದ ವಿಷಯದ ಪ್ರತಿಪಾದನೆಯನ್ನ ಚತುರ್ಮುಖನಾಗಿರುವಂತಹ ಬ್ರಹ್ಮದೇವನು ವಿವರಿಸ್ತಾ ಇದ್ದಾರೆ. ಕೇಳಿದಂತಹ ರಾವಣ ಅಂತಾನೆ, ಹೇ ಬ್ರಹ್ಮದೇವ, ನೀನು ಯಾವ ವಿಧಿಯ, ಯಾವ ದೈವದ, ಯಾವ ವಿಧಾತ್ರಾದ ವರ್ಣನೆಯನ್ನು ಮಾಡ್ತಾ ಇದ್ದೀಯ? ಆ ದೈವ ಎಂಬುದು, ಆ ವಿಧಾತ್ರೆ ಎಂಬುವಳು ನನಗಿಂತಲೂ ಬಲಿಷ್ಠಳಿದ್ದಾಳೆ ಎಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ರಾವಣ. ಯಾಕಂದರೆ ನವಗ್ರಹಗಳು ಅವನ ಸಿಂಹಾಸನದ ನವ ಕಟ್ಟೆಗಳಾಗಿದ್ದಾರೆ. 9 ಕಟ್ಟೆಗಳಿದ್ದಾರೆ. ವಾಯುದೇವ ಅವನಿಗೆ ಗಾಳಿಯನ್ನು ಬೀಸ್ತಾ ಇದ್ದಾನೆ, ವರುಣ ದೇವ ನೀರನ್ನು ತುಂಬುತ್ತಾ ಇದ್ದಾನೆ, ಅಗ್ನಿದೇವ ಅಡಿಗೆಯನ್ನು ಮಾಡ್ತಾ ಇದ್ದಾನೆ, ಇಂದ್ರಾದಿ ದಿಕ್ಪಾಲಕರು ಆತನ ಲಂಕಾಪಟ್ಟಣದ
ಇದ್ದಾರೆ. ಕುಬೇರನು ಹಣದ ರಕ್ಷಣೆ ಮಾಡ್ತಾ ಇದ್ದಾನೆ, ಲಕ್ಷ್ಮೀ ದೇವಿಯು ಐಶ್ವರ್ಯವನ್ನು ಕೊಡ್ತಾ ಇದ್ದಾಳೆ, ಸರಸ್ವತಿ ದೇವಿಯು ವೀಣೆಯನ್ನು ಬಾರಿಸ್ತಾ ಇದ್ದಾಳೆ ಆತನ ಮನೋರಂಜನೆಗಾಗಿ. ಇಂತಹ ತಪಸ್ಥಿತಿಯನ್ನು ಹೊಂದಿದ ರಾವಣನಿಗೆ ಇಂತಹ ಗರ್ವ ಇದ್ದಲ್ಲ, ಆ ದೈವವನ್ನು ಬರೆಯುವಂತಹ ಆ ಪಿತಾತ್ರಳು ಗ್ರಂಥಗಳಿದ್ದಾಳೆ, ಅವಳು ನನಗಿಂತಲೂ ಬಲಿಷ್ಠಳಿದ್ದಾಳೇನು, ನೋಡು ಅವಳನ್ನು ಕೆಲವು ದಿನಗಳಲ್ಲಿ ನನ್ನ ಅರಮನೆಯಲ್ಲಿ ನೀರು ತುಂಬಲಿಕ್ಕೆ ಕಳಿಸ್ತೀನಿ ಎಂದು ಬ್ರಹ್ಮದೇವನಿಗೆ ಹೇಳ್ತಾನೆ ರಾವಣ. ಆದರೂ ಇವನ ತಪಶಕ್ತಿಯನ್ನ ಅರಿತುಕೊಂತಹ ಬ್ರಹ್ಮದೇವ ವಿಶೇಷವಾಗಿ ಏನು ಮಾತನಾಡಲಾಗ್ತಾನೆ, ನಾನು ಹೇಳಿದ್ದು ಸತ್ಯವಾಗಿ ಹೇಳಿದೆ, ನೀನು ನಂಬುವ